ಎಲ್ಲರಿಗೂ ನಮಸ್ಕಾರ. ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಶ್ರೀಕೃಷ್ಣನ ವಿವಾಹದ ಬಗ್ಗೆ, ಶ್ರೀಕೃಷ್ಣನ ಹೆಂಡತಿಯರ ಬಗ್ಗೆ ಅನೇಕ ಕಥೆಗಳನ್ನು ಕೇಳಿರ್ತೀವಿ. ಈ ದಿನ ನಾವು ಶ್ರೀಕೃಷ್ಣನ ಅಣ್ಣ ಬಲರಾಮನ ವಿವಾಹದ ವೃತ್ತಾಂತವನ್ನು ಹಾಗೆ ಬಲರಾಮನ ಪತ್ನಿಯ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ ಬನ್ನಿ. ಬಲರಾಮನ ಹೆಂಡತಿ ಹೆಸರು ರೇವತಿ. ಈ ರೇವತಿ ಯಾರು? ಹೇಗೆ ಬಲರಾಮನಿಗೂ ರೇವತಿಗೂ ವಿವಾಹ ಆಯಿತು? ಹೀಗೆ ಇನ್ನೂ ಅನೇಕ ಕುತೂಹಲಕಾರಿ ಸಂಗತಿಗಳನ್ನು ನಿಮಗೆ ಈ ದಿನ ತಿಳಿಸ್ಕೊಡ್ತೀನಿ. ರೇವತಿ ಕಾಕುದ್ಮಿ ವಂಶದ ರೈವತ ಅನ್ನೋ ರಾಜನ ಮೊಮ್ಮಗಳು. ರೇವತ ಅನ್ನೋ ರಾಜನ ಮಗಳು. ತಾಯಿ ಹೆಸರು ಕಮಲಾಕ್ಷಿ ದೇವಿ. ಅಪ್ಪ ಅಮ್ಮ ರೇವತಿಯನ್ನು ಬಹಳ ಮುದ್ದಿನಿಂದ ಸಾಕಿರ್ತಾರೆ. ರೇವತಿಗೆ 12 ವರ್ಷ ಇರಬೇಕಾದ್ರೆ ರುದ್ರಕೋಪ ಅನ್ನೋನು ಇವರ ರಾಜ್ಯ ಕುಶಸ್ಥಲಿ ಮೇಲೆ ಆಕ್ರಮಣ ಮಾಡ್ತಾನೆ. ರೇವತ ರಾಜನ ಸೇನೆ ಈ ರುದ್ರಕೋಪನಿಂದ ಪರಾಭವಗೊಳ್ಳುತ್ತೆ. ಆಗ ಇವರ ಮಂತ್ರಿ ಮಹಾದರ ಸಲಹೆ ನೀಡಿ ಗುಪ್ತ ದ್ವಾರದಿಂದ ರೇವತಿಯ ಕುಟುಂಬ ಅರಮನೆಯಿಂದ ತಪ್ಪಿಸ್ಕೊಂಡು ಬಂದು ಕಾಡು ಸೇರ್ಕೊಳ್ಳೋ ಥರ ಮಾಡುತ್ತೆ. ಆದರೆ ಕಾಡು ಸೇರ್ಕೊಂಡ್ಮೇಲೆ ರೇವತಿ ತಾಯಿ ಕಮಲಾಕ್ಷಿ ದೇವಿ ಸ್ವಲ್ಪ ದಿನದಲ್ಲಿಯೇ ಜ್ವರದ ಬಾಧೆಯಿಂದ ಅಸುನೀಗ್ತಾರೆ. ರುದ್ರಕೋಪನ ಮೇಲೆ ಸೇಡ್ ತೀರಿಸ್ಕೊಂಡು ರಾಜ್ಯನ ಮರಳಿ ಪಡಿಬೇಕು ಅಂತ ರೇವತ ರಾಜ ಮಗಳು ರೇವತಿಗೆ ಶಸ್ತ್ರಾಭ್ಯಾಸ ಮಾಡಿಸ್ತಾನೆ. ಆಗ ರೇವತಿ ಅನೇಕ ಬೇಡರ ಹೆಣ್ಣು ಮಕ್ಕಳು ಕಾಡಲ್ಲಿ ಯಾರ್ಯಾರ ಜೊತೆಗಿರ್ತಾರೋ ಅವನ್ನೆಲ್ಲ ಸೇರಿಸ್ಕೊಂಡು ಈ ಶಸ್ತ್ರಾಭ್ಯಾಸ ಮಾಡ್ತಾಳೆ. ನಂತರ ಮದುವೆ ವಯಸ್ಸಿಗೆ ಬಂದ ರೇವತಿಯನ್ನು ಮದುವೆ ಮಾಡೋ ಸಲುವಾಗಿ ರೇವತ ರಾಜ ವರ ಹುಡುಕಾಟ ಶುರು ಮಾಡ್ತಾನೆ. ಇಡೀ ಜಗತ್ತಿನ ತುಂಬ ಹುಡುಕಾಡಿದ್ರೂ ಒಬ್ಬ ವರ ಕೂಡ ರೇವತಿಗೆ ಸರಿ ಹೋಗೋದಿಲ್ಲ. ರೇವತಿ ಬಹಳ ಸುಂದರಿ, ಆದರೂ ರೇವತಿಗೆ ಯೋಗ್ಯ ವರ ಸಿಗೋದಿಲ್ಲ. ಅದಕ್ಕೆ ಒಂದು ಮುಖ್ಯವಾದ ಕಾರಣ ಏನು ಅಂದರೆ ರೇವತಿಯ ಎತ್ತರ. ಈ ಥರ ಎಲ್ಲರಿಗಿಂತ ರೇವತಿ ಬಹಳ ಎತ್ತರವಾಗಿರ್ತಾಳೆ. ಅವಳ ಎತ್ತರಕ್ಕೆ ಸರಿ ಹೊಂದೋ ವರ ಎಲ್ಲೂ ಸಿಗೋದಿಲ್ಲ. ಹಾಗಾಗಿ ರೇವತ ರಾಜ ಯೋಚನೆ ಮಾಡ್ತಾನೆ, ಒಬ್ಬ ಹೆಣ್ಣಿಗೆ ಒಬ್ಬ ಗಂಡನ್ನು ಬ್ರಹ್ಮ ಸೃಷ್ಟಿ ಮಾಡಿರಲೇಬೇಕು, ನಿನಗಾಗಿ ಸೃಷ್ಟಿ ಮಾಡಿರೋ ಆ ಗಂಡು ಯಾರು ಅಂತ ತಿಳ್ಕೋಬೇಕು ಅಂತ ಹೇಳಿ ರೇವತಿಯನ್ನು ಕರ್ಕೊಂಡು ರೇವತ ರಾಜ ಬ್ರಹ್ಮನನ್ನು ಕಾಣೋಕ್ಕೆ ಸತ್ಯಲೋಕಕ್ಕೆ ಹೊರಡ್ತಾನೆ. ಅಲ್ಲಿ ಬ್ರಹ್ಮ ಸರಸ್ವತಿಯ ವೀಣಾವಾದನವನ್ನು ಕೇಳ್ತಾ ತಲ್ಲೀನನಾಗ್ಬಿಟ್ಟಿರ್ತಾನೆ. ಅವನ ಗಮನ ಸೆಳೆಯೋದಕ್ಕೆ ಅಪ್ಪ ಮಗಳು ಇಬ್ಬರು ಬಹಳ ಪ್ರಯತ್ನ ಪಡ್ತಾರೆ, ಆದರೆ ಅದು ಸಾಧ್ಯ ಆಗೋದಿಲ್ಲ. ಬ್ರಹ್ಮ ನಮ್ಮ ಕಡೆ ನೋಡಲಿ ಅಂತ ರೇವತ ಹಾಗೂ ರೇವತಿ ಇಬ್ಬರೂ ಕಾಯ್ತಾ ಅಲ್ಲೇ ಕೈ ಮುಕ್ಕೊಂಡು ನಿಂತ್ಕೊಂಡು ಬಿಡ್ತಾರೆ. ಹೀಗೆ ಕಾಲ ಕಳೀತಾನೇ ಇರುತ್ತೆ. ಬ್ರಹ್ಮ ಗಮನ ಈ ಕಡೆ ಕೊಟ್ಟೇ ಇರಲ್ಲ. ಕೊನೆಗೊಮ್ಮೆ ಬ್ರಹ್ಮ ಕಣ್ಣು ತೆರೆದು ಇವರ ಕಡೆ ನೋಡ್ತಾನೆ. ಆಗ ರೇವತ ರಾಜ ತಾವು ಬಂದ ಕಾರಣನ ಬ್ರಹ್ಮನಿಗೆ ಅರ್ಹತಾರೆ. ಆಗ ಬ್ರಹ್ಮ, ನಿನ್ನ ಮಗಳಿಗೆ ಅಂತಲೇ ಒಬ್ಬ ವರ ಇದ್ದಾನೆ, ಅವನು ಭೂಲೋಕದಲ್ಲೇ ನಿನಗೆ ಸಿಗ್ತಾನೆ, ಅಲ್ಲಿಗೆ ನೀನು ಮರಳಿ ಹೋಗು, ನಿಮಗೆ ಶುಭ ಆಗತ್ತೆ. ಆದರೆ ಒಂದು ವಿಚಾರ, ನೀವೇ ಇಲ್ಲಿಗೆ ಬಂದು ನನಗೋಸ್ಕರ ಕಾಯ್ತಾ ಇದ್ದಿದ್ದು ಕೃತಯುಗದಲ್ಲಿ. ಈಗ ನನಗೆ ಕಾಯ್ತಾ ಕಾಯ್ತಾ ತ್ರೇತಾಯುಗ ಮುಗಿದು ದ್ವಾಪರ ಯುಗ ಬಂದಾಗಿದೆ. ನಿನಗೆ ಸಿಗೋ ವರನಿಗಿಂತ ನೀನು 3 ಯುಗಗಳಷ್ಟು ಹಿರಿಯವಳಾಗಿರ್ತೀಯಾ ಅಂತ ಬ್ರಹ್ಮ ರೇವತಿಗೆ ಹೇಳ್ತಾ, ಹೋಗಿ ಬನ್ನಿ, ನಿಮಗೆ ಶುಭ ಆಗತ್ತೆ ಅಂತ ಆಶೀರ್ವಾದ ಮಾಡಿ ಅವ್ರನ್ನ ಅಲ್ಲಿಂದ ಬೀಳ್ಕೊಡ್ತಾರೆ. ರೇವತಿ ತಂದೆಯೊಡನೆ ಭೂಮಿಗೆ ಬಂದಾಗ ಎಲ್ಲವೂ ಬದಲಾಗ್ಬಿಟ್ಟಿರುತ್ತೆ. ಯಾಕಂದರೆ ಇವಾಗ ದ್ವಾಪರ ಯುಗ ನಡೀತಿರುತ್ತೆ. ಕುಶಸ್ಥಲಿ ಈಗ ದ್ವಾರಕ ಅನ್ನೋ ಹೆಸರು ಪಡೆದಿರುತ್ತೆ. ಹಿಂದಿನವರು ಯಾರೂ ಬದುಕುಳ್ದಿರೋದಿಲ್ಲ. ಮುಂದೇನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಆಗ ರೇವತ ಮತ್ತು ರೇವತಿ ಇಬ್ಬರು ಅರಣ್ಯದಲ್ಲಿಯೇ ಉಳ್ಕೊಳ್ತಾರೆ. ರೇವತಿ ಶಸ್ತ್ರಾಭ್ಯಾಸವನ್ನು ಮುಂದುವರಿಸ್ಕೊಂಡು ಕಾಲ ಕಳೀತಿರ್ತಾಳೆ. ಹೀಗಿರ್ಬೇಕಾದ್ರೆ ಒಂದಿನ ಬಲರಾಮ ಅದೇ ಕಾಡಿನ ಮೂಲಕ ಹಾದು ಹೋಗ್ತಿರ್ಬೇಕಾದ್ರೆ ರೇವತಿಯ ಶಸ್ತ್ರಾಭ್ಯಾಸವನ್ನು ನೋಡಿ, ಇದು ಹೆಣ್ಮಕ್ಳ ಕೆಲಸ ಅಲ್ಲ, ನಿಮಗೇನಿದ್ರು ಪಾತ್ರೆ ಸೌಟು ಅಂತ ರೇವತಿನ ರೇಗಿಸ್ತಾನೆ. ಕೋಪಗೊಂಡ ರೇವತಿ, 64 ವಿದ್ಯೆನೂ ಕೂಡ ಸ್ತ್ರೀ ಕಲಿಬಹುದು, ಅದರಲ್ಲೇನು ಭೇದ ಇಲ್ಲ, ನಾನು ಕೂಡ ಬಹಳಷ್ಟು ವಿದ್ಯೆಯನ್ನು ಕಲಿತಿದ್ದೀನಿ, ಅದನ್ನು ನಿಮಗೆ ನಿರೂಪಿಸಿ ತೋರಿಸಬಲ್ಲೆ ಕೂಡ ಅಂತ ಸವಾಲು ಹಾಕ್ತಾಳೆ. ಒಂದು ವೇಳೆ ನೀನು ಸೋತು ಹೋದರೆ ಅಂತ ಹೇಳೋ ಬಲರಾಮನ ಸವಾಲಿಗೆ ರೇವತಿ, ಹಾಗೊಂದು ವೇಳೆ ನಾನು ಸೋತ್ರೆ ನಿಮ್ಮ ಚರಣದಾಸಿ ಆಗ್ತೀನಿ ಅಂತ ಹೇಳ್ತಾಳೆ. ಹೀಗೆ ಮಾತುಕತೆ ಮುಂದುವರೆದು ಧನುರ್ವಿದ್ಯೆ, ಖಡ್ಗವಿದ್ಯೆ, ಹಲವು ವಿದ್ಯೆಗಳ ಪ್ರದರ್ಶನವಾಗುತ್ತೆ. ಇದರಲ್ಲಿ ರೇವತಿ ಹಾಗೂ ಬಲರಾಮ ಇಬ್ಬರು
ಸಮಾನವಾಗಿರ್ತಾರೆ. ಕೊನೆಗೆ ಮಲ್ಲವಿದ್ಯೆ ನಡೆಯುತ್ತೆ. ಮಲ್ಲವಿದ್ಯೆಯಲ್ಲಿ ರೇವತಿ ಸೋತು ಹೋಗ್ತಾಳೆ. ಆವಾಗ ಅವಳು ಕೊಟ್ಟ ಮಾತಿನಂತೆ ಬಲರಾಮನ ಚರಣದಾಸಿ ಆಗಬೇಕು. ಆದರೆ ಬಲರಾಮ ಅವಳನ್ನ ಒಪ್ಪಿ ಮೆಚ್ಚಿ ಮದುವೆಯಾಗಕ್ಕೆ ಒಪ್ಕೊಳ್ತಾನೆ. ಬಲರಾಮ ರೇವತಿ ತೀರಾ ಎತ್ತರವಾಗಿದ್ದರಿಂದ ತನ್ನ ಹಲಾಯುಧನ ತಗೊಂಡು ರೇವತಿ ತಲೆ ಮೇಲೆ ಹೊಡೆದು ತಟ್ಟಿ ಅವನ ಎತ್ತರಕ್ಕೆ ರೇವತಿಯನ್ನು ಸಮ ಮಾಡ್ಕೊಳ್ತಾನೆ. ಅದಾದಮೇಲೆ ಅವರ ತಂದೆಯ ಅನುಮತಿ ಪಡೆದು ರೇವತಿ ಬಲರಾಮನ ಮದುವೆ ಆಗ್ತಾಳೆ. ಇವ್ರ ಸಂಸಾರ ಸುಖಮಯವಾಗಿರುತ್ತೆ. ರೇವತಿ ಮತ್ತು ಬಲರಾಮರಿಗೆ ನಿಷಧ ಮತ್ತು ಉಲ್ಮುಖ ಅನ್ನೋ ಇಬ್ಬರು ಗಂಡು ಮಕ್ಕಳು, ಹಾಗೆಯೇ ವತ್ಸಲ, ಶಶಿರೇಖಾ ಅನ್ನೋ ಇಬ್ಬರು ಹೆಣ್ಮಕ್ಳು ಹುಡ್ತಾರೆ. ಕೃಷ್ಣನ ಅವತಾರ ಮುಗಿದ ಮೇಲೆ ಶ್ರೀಕೃಷ್ಣನ ಆಜ್ಞೆಯಂತೆ ಬಲರಾಮ ಆದಿಶೇಷನ ರೂಪ ಧರಿಸಿ ಕ್ಷೀರಸಾಗರದ ಹತ್ರ ಪಯಣ ಬಿಡಿಸ್ತಾನೆ. ಆವಾಗ ಬಲರಾಮ ತನ್ನ ಹೆಂಡತಿಗೆ ಹೇಳ್ತಾನೆ, ನೀನು ನಾಗಮಣಿಯಾಗಿ ನನ್ನ ಹೆಡೆ ಏರಿ ಕುಳಿತುಕೋ, ನನ್ನ ಜೊತೆಗೇ ಸಾಗಬೇಕು ಅಂತ ಆಜ್ಞಾಪಿಸ್ತಾನೆ. ಹೀಗೆ ರೇವತಿ ಕೊನೆಗೆ ನಾಗಮಣಿಯಾಗಿ ತನ್ನ ಪತಿ ಬಲರಾಮನ ಜೊತೆ ಆಗ್ತಾಳೆ. ಈ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.